ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಂದಿನಿ. ಇವತ್ತಿನ ರೆಸಿಪಿ ಅಕ್ಕಿ ಕಡುಬು. ತುಂಬಾ ಚೆನ್ನಾಗಿರುತ್ತೆ. ನಾನ್ ವೆಜ್ಜಿಗಾಗಲಿ, ತರಕಾರಿ ಸಾಂಬಾರಿಗಾಗಲಿ, ಚಟ್ನಿಗಾಗಲಿ ಎಲ್ಲದ್ರ ಜೊತೆ ಹೊಂದ್ಕೊಳ್ಳುವಂಥ ಅಕ್ಕಿ ಕಡುಬನ್ನ ಈಸಿಯಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ಒಂದು ಇಡ್ಲಿ ಪಾತ್ರೆಗೆ 1 ಚಮಚ ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ಲೋ ಫ್ಲೇಮಲ್ಲೇ ಕಾಯಕ್ಕೆ ಇಟ್ಕೊತೀನಿ. ಅಷ್ಟರೊಳಗಡೆ ನಾನಿಲ್ಲಿ ಒಂದು ಪಾತ್ರೆ ತಗೊಂಡು, ಪಾತ್ರೆ ಅಥವಾ ಬೇಸನ್ ಆದರೂ ಆಗುತ್ತೆ, ನೈಟ್ ಉಳಿದಿರೋ ಅನ್ನ ಅಥವಾ ಬಿಸಿ ರೈಸ್ ಆದರೂ ಆಗುತ್ತೆ. ನಾನು ಸ್ವಲ್ಪ ನೈಟ್ ಉಳಿದಿತ್ತು ರೈಸು, ಅದನ್ನೇ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ನೋಡಿ, ಅಕ್ಕಿನ ತೊಳೆದು 2 ಸರಿ ತೊಳೆದು ಬಿಸಿಲಲ್ಲಿ ಚೆನ್ನಾಗಿ ಗರಿ ಗರಿಯಾಗಿ ಒಣಗಿಸಿ ತೆಗೆದಿಟ್ಕೊಂಡಿರ್ತೀನಿ. ನನಗೆ ಯಾವಾಗ ಬೇಕೋ ಆವಾಗ ಮಿಕ್ಸಿನಲ್ಲಿ ಹಾಕ್ಬಿಟ್ಟು ಈ ಥರ ತರಿ ಮಾಡಿಕೊಂಡು ಕಡುಬು ಮಾಡ್ಕೊತೀನಿ. ನೋಡಿ, ಸ್ವಲ್ಪ ಸ್ವಲ್ಪನೇ ಅನ್ನ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಇನ್ನೂ ಒಂದು ರೀತಿ ಮಾಡ್ಬೋದು. 1 ಲೋಟ ತರಿಗೆ 2 ಲೋಟದಷ್ಟು ನೀರು ಹಾಕ್ಕೊಂಡು ಕುದಿಸ್ಬಿಟ್ಟು ಹಿಟ್ಟನ್ನು ತಿರುಗಿಸ್ಬಿಟ್ಟು ಆ ರೀತಿ ಕೂಡ ಮಾಡ್ಕೊತಾರೆ. ಇಲ್ಲ ಸ್ವಲ್ಪ ಮಾಡೋದಕ್ಕೆಲ್ಲ ಇದೇನೇ ಈಸಿಯಾಗಿರುತ್ತೆ. ಹಾಗಾಗಿ ನಾನು ಈ ರೀತಿನೇ ಮಾಡ್ಕೊತೀನಿ. ತುಂಬಾ ಚೆನ್ನಾಗಿರುತ್ತೆ ನಾನ್ ವೆಜ್ ಜೊತೆಗೆಲ್ಲ. ಹಳ್ಳಿ ಸೈಡೆಲ್ಲ ಆವಾಗವಾಗ ಮಾಡ್ತಾ ಇರ್ತಾರೆ. ನಾವು ಈ ಕಡೆ ದೋಸೆ ಇಡ್ಲಿ ಮಾಡ್ದಂಗೆ ಅವರು ಕಡುಬು ರೊಟ್ಟಿ ಮಾಡ್ಕೊತಾ ಇರ್ತಾರೆ. ತುಂಬ ಈಸಿಯಾಗಿ ಮಾಡ್ಕೊತಾರೆ. ನೀಟಾಗಿ ಕಲ್ಸ್ಕೊಬೇಕು. ಬಿಸಿ ನೀರು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಅಕ್ಕಿ ತರಿನೂ ಅನ್ನನೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ಸ್ವಲ್ಪನೇ ಸೇರಿಸ್ಕೊಂಡು ಕಲ್ಸ್ಕೊಬೇಕು. ನಮ್ಮ ಸೈಡವ್ರಿಗೆ ಎಲ್ಲರಿಗೂ ಗೊತ್ತಿರುತ್ತೆ. ನಾನು ಗೊತ್ತಿಲ್ಲದವ್ರಿಗೆ ಹೇಳ್ತಾ ಇದ್ದೀನಿ. ತುಂಬ ಈಸಿ ಆಗಿರುವಂಥ ರೆಸಿಪಿ ಇದು. ನಾನು ಇದನ್ನು ಜಾಸ್ತಿ ಅಕ್ಕಿ ತರಿಗಿಂತ ಇಡ್ಲಿ ರವೆ ಹಾಕಿ ಮಾಡ್ತೀನಿ. ಇಡ್ಲಿ ರವೆ ಹಾಕಿ ಮಾಡಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ನಾನು ಆವಾಗವಾಗ ಇಡ್ಲಿ ರವೆನೂ ಕೂಡ ಹಾಕಿ ಮಾಡ್ತಾ ಇರ್ತೀನಿ. ಇಡ್ಲಿ ರವೆಗೆ ಅನ್ನನ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬಿಟ್ಟು ಕಡುಬು ಮಾಡಿಕೊಂಡ್ರೆ ಅದು ಕೂಡ ಚೆನ್ನಾಗಿರುತ್ತೆ. ನಮ್ಮ ಮಲೆನಾಡು ಸೈಡಲ್ಲಿ ವಾರಕ್ಕೆ 2 ಸರಿನಾದರೂ ಮಾಡೇ ಮಾಡ್ತಾರೆ. ವಿಡಿಯೋ ಯಾರಾದರೂ ನೋಡ್ತಾ ಇದ್ರೆ ಇದೇನು ನಮಗೆ ಗೊತ್ತಿಲ್ವಾ, ಇವ್ರು ಹೇಳ್ಕೊಡ್ಬೇಕಾ ಅನ್ಕೊತಾ ಇರ್ತಾರೆ. ದಯವಿಟ್ಟು ಸ್ಕಿಪ್ ಮಾಡಿ, ಪರವಾಗಿಲ್ಲ. ನಾನು ಗೊತ್ತಿಲ್ಲದೆ ಇರೋರಿಗೆ ಹೇಳ್ತಾ ಇದ್ದೀನಿ. ಗೊತ್ತಿರೋರು ತಲೆ ಕೆಡಿಸ್ಕೊಬೇಡಿ. ಇಡ್ಲಿ ಪಾತ್ರೆಯಲ್ಲಿ ಇರುವಂಥ ನೀರು ಕಾದಿದೆ. ನಾನು ಲೋ ಫ್ಲೇಮಲ್ಲೇ ಇಟ್ಟಿದ್ದೆ. ಇವಾಗ ಅದಕ್ಕೆ ಒಂದು ಇಡ್ಲಿ ಪ್ಲೇಟ್ ಹಾಕ್ಕೊತೀನಿ. ಕೆಳಗಡೆ ಹಾಕುವಂಥ ಪ್ಲೇಟ್ನ ಹಾಕ್ಕೊಂಡು ಪ್ಲೇಟಿಗೆ ಸ್ವಲ್ಪ ನೀರು ಚಿಮುಕಿಸಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಡುಬು ಮಾಡ್ಕೊಳ್ಬೋದು. ನನಗೆ ಈ ಸೈಜ್ ಸಾಕು ನೋಡಿ, ಈ ಥರ. ಹಾಗಾಗಿ ನಾನು ಈ ಸೈಜಲ್ಲಿ ಕಡುಬು ಮಾಡಿ ಇಟ್ಕೊತಾ ಇದ್ದೀನಿ. ಕಡುಬನ್ನೆಲ್ಲ ಒಂದು ಪ್ಲೇಟಲ್ಲಿ ಇಟ್ಕೊಂಡು 2 ಸರಿ ಹಾಕಬೇಕಾಗುತ್ತೆ, ಒಂದೇ ಸರಿ ಹಾಕಬಾರ್ದು. ಫುಲ್ ಅಂಟಿದಂಗೆ ಆಗುತ್ತೆ. ಹಾಗಾಗಿ ಸ್ವಲ್ಪನೇ 2 ಸರಿ ಹಾಕಬೇಕಾಗುತ್ತೆ. ನೋಡಿ, ಈ ಥರ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಇವಾಗ ಇಷ್ಟನ್ನು ಹಾಕ್ತೀನಿ. ಎಲ್ಲ ಕಡೆಗೂ 2 ಹಾಕ್ತೀನಿ. ಇಲ್ಲಾಂದರೆ ಒಂದು ಕಡೆ ಜಾಸ್ತಿ ಒಂದು ಕಡೆ ಕಮ್ಮಿ ಆದರೆ ಪ್ಲೇಟು ಡೌನ್ ಆಗುತ್ತೆ. ಅದಕ್ಕೋಸ್ಕರ ನೋಡಿ, ಪ್ಲೇಟ್ ಸೆಟ್ ಮಾಡಿ ಉಳಿದ ಹಿಟ್ಟಲ್ಲಿ ಕಡುಬು ಮಾಡಿಕೊಂಡು ಇನ್ನೊಂದು ಸರಿ ಹಾಕ್ತೀನಿ. ಒಂದೇ ಸರಿ ಹಾಕೋದ್ರಿಂದ ಎಲ್ಲ ಅಂಟಿದಂಗೆ ಆಗುತ್ತೆ, ಬೇಯೋದಕ್ಕೆ ಕೂಡ ಸರಿಯಾಗಲ್ಲ. ಹಾಗಾಗಿ 2 ಸರಿ ಹಾಕ್ಕೊಂಡ್ರೆ ಸರಿಯಾಗುತ್ತೆ ಅಂದ್ಬಿಟ್ಟು ಈಗ ಅರ್ಧದಷ್ಟು ಹಾಕಿದ್ದೀನಿ. ಇನ್ನು ಅರ್ಧದಷ್ಟು 5 ನಿಮಿಷ ಆದಮೇಲೆ ಹಾಕಬೇಕು. ಆವಾಗ ಸರಿಯಾಗುತ್ತೆ. ಇಲ್ಲಾಂದರೆ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ ಅಂದ್ಬಿಟ್ಟು ಈ ಶೇಪಲ್ಲಿ ಕೂಡ ಕಡುಬನ್ನ ಮಾಡ್ಕೊಳ್ಬೋದು. ಕಡುಬು ಮಾಡಿರೋಂಥ ಪಾತ್ರೆ ಒಣಗಬಾರ್ದು. ತೊಳೆಯೋದಕ್ಕೆ ಈಸಿ ಆಗಬೇಕು ಅಂದರೆ ಇವಾಗಲೇ ಸಿಂಕಿಗೆ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿಟ್ರೆ ತೊಳೆಯೋದಕ್ಕೆ ಈಸಿ ಆಗುತ್ತೆ. ಈಗ ಉಳಿದ ಕಡುಬನ್ನು ಕೂಡ ಹಾಕ್ಕೊಂಡು ಇಡ್ಲಿ ಪಾತ್ರೆದು ಕ್ಯಾಪ್ ಹಾಕ್ಬಿಟ್ಟು 10ರಿಂದ 15 ನಿಮಿಷ ಚೆನ್ನಾಗಿ ಬೇಯಿಸಬೇಕು. ಕಡುಬು ಚೆನ್ನಾಗಿ ಬೆಂದಿಲ್ಲ ಅಂದರೆ ಹೊಟ್ಟೆ ನೋವು ಬರುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಬೇಯಿಸಬೇಕು. ನೋಡಿ, 10ರಿಂದ 15 ನಿಮಿಷ ಚೆನ್ನಾಗಿ ಬೆಂದಿದೆ. ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ನೋಡಿ. ಚೆನ್ನಾಗಿ ಅರಳ್ಕೊಂಡು ಬೆಂದಿದೆ ನೋಡಿ. ರವೆ ಎಲ್ಲ ಚೆನ್ನಾಗಿ ಹರಳಿದೆ. ನಾನು ಇವಾಗ ಚಿಕನ್ ಸಾಂಬಾರು ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ನಾನ್ ವೆಜ್ಜಿಗಂತೂ. ನಾನು ಜಾಸ್ತಿ ನಾನ್ ವೆಜ್ಜಿಗೆ ಮಾಡ್ತೀನಿ. ಬೆಳಗ್ಗೆ ಮಾಡೋದಕ್ಕಿಂತ ನೈಟೇ ನಾನು ಜಾಸ್ತಿ ಮಾಡ್ತೀನಿ. ಹಾಗಾಗಿ ನಾನು ಚಿಕನ್ ಸಾಂಬಾರು ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ನೀವು ಮಾಡಿದ್ದು ಹೇಗೆ ಬಂತು, ನೀವು ಯಾವ ಥರ ಮಾಡ್ತೀರಾ ಅನ್ನೋದನ್ನ ಕಮೆಂಟ್ ಮಾಡಿ. ತುಂಬ ಜನ ನೋಡಿಕೊಂಡು ಅಯ್ಯೋ ನಾವು ಈ ಥರ ಮಾಡಲ್ಲಪ್ಪ ಅನ್ಕೊತಾ ಇರ್ತೀರಾ. ಹೋಗಲಿ, ನೀವು ಯಾವ ಥರ ಮಾಡ್ತೀರಾ ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಇವತ್ತಿನ ರೆಸಿಪಿ ಯಾರಿಗಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಒಂದು ಕಮೆಂಟ್ ಮಾಡಿ ಹೇಗೆ ಬಂತು ಅಂದ್ಬಿಟ್ಟು. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.